ಭಾರತ ರತ್ನ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ವಿಶ್ವಮಾನವ ಪರಿಸರ ಪ್ರೇಮಿ ಪುಸ್ತಕ ಪ್ರೇಮಿ ಬಡವರ ಬಂಧು ದೀನರ ಬಂಧು ವಿಶ್ವಮಾನವ ಮಹಾನಾಯಕ ಮಹಾಮೇಧಾವಿ ಮಹಾಜ್ಞಾನಿ ನಿಮ್ಮ ಬಂಧು ಪರಿಸರ ಪ್ರೇಮಿ ಎಲ್ಲ ಜಾತಿ ವರ್ಗದ ನಾಯಕ ಎಲ್ಲ ಜಾತಿ ವರ್ಗದ ಮಹಾನಾಯಕ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಜೈ ಜೈ. ಮುಂದೆ ಏನಿವತ್ತು ನಮ್ಮ ಮಾಧ್ಯಮ ಮಿತ್ರರನ್ನ ಏನು ಅರ್ಜೆಂಟಾಗೆ ಕರೀತಾರೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದವರು ಅಂತ ಕೇಳ್ಬೋದು. ನನ್ನ ಹೆಸರು ರೇಣುಕಾ, ಬೊಮ್ಮಸಂದ್ರ ಮಹಿಳಾ ರಾಜ್ಯಾಧ್ಯಕ್ಷರು. ಏನು ಮೂಲಭೂತ ಸೌಕರ್ಯ ಹಾಗೂ ಭ್ರಷ್ಟ ಅಧಿಕಾರಿಗಳು ತಹಶೀಲ್ದಾರ್ ಹಾಗೂ ವಿಶೇಷ ತಹಶೀಲ್ದಾರ್ ಅವರನ್ನು ಸೇವೆಯಿಂದ ವಜಾ ಮಾಡುವಂತೆ ಆಗ್ರಹಿಸಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಅವರು ಹೇಳಿದ ಟೈಮ್ಗೆ ಕೆಲಸಕ್ಕೂ ಬರಲ್ಲ, ಹೇಳಿದ ಕೆಲಸನೂ ಮಾಡಲ್ಲ. ನಾವು ಹೋದ ವರ್ಷ 7ನೇ ತಿಂಗಳು 31ನೇ ತಾರೀಕು ನಾವು ಅತಿ ಹೆಚ್ಚು ಜನಸಂಖ್ಯೆ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿದ್ವಿ, ಅಂದರೆ ಬೃಹತ್ ಹೋರಾಟ ಮಾಡಿದ್ವಿ. ಆ ಹೋರಾಟ ಮಾಡಿದ್ರೆ ಆ ಹೋರಾಟಕ್ಕೆ ಉತ್ತರನೇ ಇಲ್ಲ. ಅವ್ರ ಹತ್ರ ಕೇಳಿದರೆ ಉದಾಸೀನ ಮಾತುಗಳೇ ಮಾತಾಡ್ತಾರೆ. ಈಗ ನಾವು ಮಾಡಲ್ಲ, ನೆಕ್ಸ್ಟ್ ಮಾಡ್ತೀವಿ. ಏನಾಯ್ತಾದ್ರು ನಾವು ಕೊಟ್ಟಿರೋಂಥ ಒಂದು ಪ್ರಶ್ನೆಗೆ ಉತ್ತರ ಕೇಳಿದಾಗ ಅವರು ಉತ್ತರನೇ ಕೊಡಲ್ಲ. ಯಾಕೆ ಕೊಡಲ್ಲ ಅಂತ ಹೇಳಿದ್ರೆ ನೆಗ್ಲಿಜೆನ್ಸಿ ಉತ್ತರಗಳು ಕೊಡ್ತಾರೆ. ಅದು ಅವ್ರನ್ನ ಈ ಸೇವೆಯಿಂದ ವಜಾ ಮಾಡಬೇಕು. ಆಮೇಲೆ ನಮ್ಮ ಕರಿನಾಯಕ್ ಅವರು ಹಲವಾರು ವಿಶೇಷ ತಹಶೀಲ್ದಾರು ನಕಲಿ ಆದೇಶಗಳು ಮಾಡಿದ್ದಾರೆ, ಅದನ್ನು ರದ್ದು ಮಾಡಬೇಕು. ಆಮೇಲೆ ಅಕ್ರಮವಾಗಿ ಆಸ್ತಿ ತನಿಖೆ ಮಾಡಬೇಕು, ಮುಟ್ಗೋಲು ಹಾಕ್ಕೋಬೇಕು ಅವ್ರದ್ದು. ಮತ್ತು ಈ ಹಿಂದೆ ನಾವು ನಾವೆಲ್ಲ ಅರ್ಜಿಗಳು ಕೊಟ್ಟಿದ್ದೀವಿ, ಅದಕ್ಕೇನು ಉತ್ತರ ಕೊಡ್ತಾ ಇಲ್ಲ. ಮತ್ತು ಮೂರನೇದು ಏನಂತ ಹೇಳಿದ್ರೆ ನೆರಿಗೆ ಪಂಚಾಯಿತಿಯಲ್ಲಿ ನೆಕ್ಕುಂದಿ ಧ್ವಂಸನದಲ್ಲಿ 11 ಎಕರೆ 23 ಗುಂಟೆ ಕೆರೆ ಅಂಗಳ ಜಾಗಕ್ಕೆ ಸೇರಿದ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಾವು ಹೋರಾಟ ಮಾಡಿದ್ವಿ, ಅದಕ್ಕೂ ಉತ್ತರ ಇಲ್ಲ. ಮತ್ತು ಜಿಗಣಿ ಹೋಬಳಿ ಕೋಣಸಂದ್ರ ಸರ್ವೆ ನಮ್ಮ 35ರಲ್ಲಿ 10 ಗುಂಟೆ 21 ಜನ ಕಡು ಬಡವರಿಗೆ ಹಂಚಿಕೆ ಮಾಡಬೇಕು ಅಂತ ಸರ್ಕಾರ ಅಕ್ರಮವಾಗಿ ಒತ್ತುವರಿ ಮಾಡಿರುವಂಥ ಜಾಗನ ವಿರುದ್ಧ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದ್ರ ಬಗ್ಗೆನೂ ಅವರು ಒಂದು ತನಿಖೆ ಮಾಡಬೇಕು. ಮತ್ತು ಆನೇಕಲ್ ಕಡು ಬಡತನದ ಕುಟುಂಬಗಳು ಬಗರುಕ್ಕುಂ ಸಾಗುವಳಿಯಲ್ಲಿ ಮಾಡಿದ್ರೆ 53, 50, 57 ಹಾಕಿರೋ ಅರ್ಜಿಗಳನ್ನು ಕೂಡಲೇ ಕಾಯಂಗೊಳಿಸಬೇಕು ಅಂತೇಳಿ ಕೇಳಿದ್ದೀವಿ. ಮತ್ತು ಆನೇಕಲ್ ನಗರದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಕಾಮಗಾರಿಗೆ ಅರ್ಧಕ್ಕೆ ನಿಂತು ಸದರಿ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಕೂಡಲೇ ಅಂಬೇಡ್ಕರ್ ಭವನವನ್ನು ಲೋಕ ಅರ್ಪಣೆ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ಮತ್ತು ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿ ವತಿಯಿಂದ ವೃದ್ಧಾಶ್ರಮಕ್ಕೆ 5 ಎಕರೆ ಜಮೀನು ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಮತ್ತು ಆನೇಕಲ್ಲು ಅತಿ ಮುಖ್ಯವಾಗಿರೋದು ಜನಕ್ಕೆ ಬೇಕಾಗಿರೋಂಥ ಸೌಕರ್ಯ ಈಗ ನಡೀತಾ ಇಲ್ಲ. ನಮ್ಮ MLA ಅವರು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅವರು ಕೋಟಿಗಟ್ಟಲೆ ಖರ್ಚುಗಳು ಮಾಡಿ ಮದುವೆ ಮಾಡಿದ್ದಾರೆ. ಯಾರು ನಮ್ಮ MLA ಅವರು. ನಮ್ಮ ಜನ ಏನು ಕಷ್ಟಪಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ಹಾಗಾಗಿ ರೋಡ್ಗಳು ನೋಡಿ, ಮಳೆ ಬಂದರೆ ಒಂದು 2 ಅಡಿ 3 ಅಡಿ ಹಳ್ಳಗಳು. ಆ 2 ವೀಲರಲ್ಲಿ ಎಷ್ಟೋ ಜನ ಅದರಲ್ಲಿ ಬಿದ್ದು ಎದ್ದಿದ್ದಾರೆ. ನೀವು ದಿನನಿತ್ಯ ನೋಡ್ತಾ ಇದ್ದೀವಿ. ಧಾರಾಕಾರ ಮಳೆ ಬೇರೆ ಹರಿತಾ ಇದ್ದ ಅಂಥ ಜಾಗಗಳಲ್ಲಿ ಅಲ್ಲಿ ಸ್ಕೂಲ್ ವ್ಯಾನ್ಗಳಾಗಿರ್ಬೋದು, ಆಟೋಗಳಾಗಿರ್ಬೋದು, 2 ವೀಲರ್ಸ್ ಆಗಿರ್ಬೋದು, ಜನಗಳು ಗಾರ್ಮೆಂಟ್ಸ್ಗಳಿಗೆ ಹೋಗಿರೋಂಥ ಜನಗಳು ಮತ್ತು ಕೂಲಿ ಕಾರ್ಮಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. MLA ಅವರು ಕೂತ್ಕೊಂಡು ಅವರು ನೆಮ್ಮದಿಯಾಗಿ ಊಟ ಮಾಡ್ತಾಯಿದ್ದಾರೆ. ಅಲ್ಲಿ ಮಾಡಿರೋಂಥ ಮದುವೆಯಲ್ಲಿ ಬರೀ ಒಂದು ಸಣ್ಣದಾಗಿ ಒಂದು ಚೂರು ಎತ್ಕೊಂಡು ರೋಡು ವ್ಯವಸ್ಥೆ ಮಾಡಲಿಲ್ಲ ಅವರು. ಈ ಸರಿ 3ನೇ ಬಾರಿ ನಮ್ಮ MLA ಆಗಿದ್ದಾರೆ. ಅವ್ರು ಈವರೆಗೂ ನಾವು ಕೇಳೋದವ್ರಿಗೆ ಒಂದು ರೋಡ್ ಅನುಕೂಲ ಮಾಡಿಕೊಡಿ, ಜನಗಳು ವ್ಯವಸ್ಥೆ ಮಾಡಿಕೊಡಿ ಅಂತಲೇ ನಾವು ಅವ್ರನ್ನ ಕೇಳೋದು. ಬೇರೆ ಏನು ಅವ್ರು ನಿಮ್ಮ ಮನೆ ಆಸ್ತಿನ ಕೊಡಿ, ನಿಮ್ಮ ಮನೆ ಊಟಕ್ಕೆ ಕೊಡಿ ಅಂತೇಳಿ ನಾವು ಅವ್ರ ಮನೆ ಬಗಲುಗಳಿಗೆ ಹೋಗಲ್ಲ. ಹಾಗಾಗಿ ಇದನ್ನು MLA ಅವ್ರಿಗೆ ಮುಟ್ಟಬೇಕು. ಹಾಗಾಗಿ ಅದೊಂದು ಇದೆ. ಮತ್ತು ಭ್ರಷ್ಟ ಅಧಿಕಾರಿ ಸಹಾಯ ಪ್ರಾಂಶುಪಾಲ ಅಭಿಯಂತರು ಚಿನ್ನಪ್ಪ ಮತ್ತು ಮಹದೇವಪ್ಪ ಈ ಕೂಡಲೇ ಅವ್ರನ್ನ ಸೇವೆಯಿಂದ ವಜಾಕರಿಸಬೇಕು ಅವ್ರನ್ನ. ಮತ್ತು ಈಗೇನು 2 ವರ್ಷಕ್ಕೆ ಮೇಲ್ಪಟ್ಟು ಯಾರು ಅಧಿಕಾರಿಗಳು ಯಾರೇ ಆಗಿರ್ಬೋದು, 2 ವರ್ಷಕ್ಕೆ ಮೇಲ್ಪಟ್ಟು ಯಾರು ಅಧಿಕಾರಿಗಳಿದ್ದಾರೆ ಅವರು ಇಲ್ಲಿ ಇರಬಾರ್ದು. ಯಾವುದೇ ಸರ್ಕಾರ ಕಚೇರಿಗಳಲ್ಲಿ ಕೆಲಸ ಮಾಡಬಾರ್ದು. ಯಾಕಂದರೆ ಅವರು ಆ ಒಂದು ಸರ್ಕಾರಿ ಕಚೇರಿಗಳನ್ನ ಅವ್ರ ಅಪ್ಪ ಆಸ್ತಿಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನೇ ಬಂದ್ರೂ ನಾನಿದ್ದೀನಿ ಅಂತೇಳಿ ಮುಂದೆ ನಿಂತ್ಕೊಂಡು ಅವ್ರಿಗೆ ಯಾರು ನಮ್ಮ ಶಿರ್ಸ್ದಾರ್ಗಾಗ್ಬೋದು, ರೆಗ್ಯುಲರ್ ತಹಶೀಲ್ದಾರ್ಗಾಗ್ಬೋದು, ಯಾರೇ ಅಧಿಕಾರಿಗಳು ಬಂದು ಅವ್ರು ಕುಮ್ಮಕ್ಕಗಳು ಕೊಡೋದು ನಾನಿದ್ದೀನಿ ಅನ್ನೋ ಥರ. ಹಾಗಾಗಿ ಅವ್ರನ್ನ ಈ 2 ವರ್ಷದ ಮೇಲೆ ಯಾರೇ ಅಧಿಕಾರಿಗಳಿದ್ರು ಅವ್ರನ್ನ ಈ ಸೇವೆಯಿಂದ ಬೇರೆ ಕಡೆ ಅವ್ರನ್ನ ವರ್ಗಾಯಿಸಬೇಕು.
ಹಾಗಾಗಿ ಈ ಒಂದು 13 ಅಜೆಂಡಗಳನ್ನ ಇಟ್ಕೊಂಡಿದ್ದೀವಿ. ಹಾಗಾಗಿ ನಾವು ಈ ಸ್ವತಂತ್ರ ಬಂದು 78 ವರ್ಷ ಆದ್ರೂ ನಾವು ಇದನ್ನು ಅನುಭವಿಸ್ತಾನೆ ಬರ್ತಾ ಇದ್ದೀವಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರೋಂಥ ಸಂವಿಧಾನನ ಯಾರು ಅರ್ಥಕೊಂಡದೆ ಈ ದೇಶಕ್ಕೆ ಬೆಳಕು ತಂದುಕೊಂಡಂಥ ನಮ್ಮ ಸಾಹೇಬರು ಏನು ಕೊಟ್ಟಿದ್ದಾರೆ ಅದ್ರ ಮೇಲೆ ನಾವು ನಡೀತಾ ಇದ್ದೀವಿ. ಹಾಗಾಗಿ ನಾವು 78 ವರ್ಷ ಆಗಿದೆ ಸ್ವತಂತ್ರ ಬಂದು. ಆಮೇಲೆ ಈ ದಬ್ಬಾಳಿಕೆ, ದೌರ್ಜನ್ಯ, ಸುಲಿಗೆ, ವಂಚನೆ ಈಗ ನಡೀತಾನೆ ಇದೆ, ನಡ್ಕೊಂಡು ಬರ್ತಾನೆ ಇದೆ. ಹಾಗೆ ಸ್ನೇಹಿತರೆ, ನಾವು ನಾವು ಒಬ್ಬರಿಗೆ ಕೇಳ್ತಾ ಇಲ್ಲ, ಎಲ್ಲ ಜಾತಿ ಜನಾಂಗಕ್ಕೂ ಅನುಕೂಲ ಆಗುವಂಥ ನಾವು ಒಂದು 13 ಅಜೆಂಡಗಳು ಮುಂದೆ ಇಟ್ಕೊಂಡಿದ್ದೀವಿ. ಈ 30ನೇ ತಾರೀಕು ನಾವು ಅದನ್ನು ASP ಗ್ರೌಂಡಿಂದ ತಾಲೂಕು ಕಚೇರಿ ಮುಂದೆ ನಾವು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದಕ್ಕೆಲ್ಲ ನಮ್ಮ ದಲಿತ ಮುಖಂಡರು ಮತ್ತು ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ವಿದ್ಯಾರ್ಥಿ ಪರ ಸಂಘಟನೆಗಳು ಮತ್ತು ಹಲವಾರು ನಮ್ಮ ಸ್ನೇಹಿತರು ಎಲ್ಲರೂ ಬಂದು ಈ ನಮ್ಮ ಏನು ಜನಗಳಿಗೆ ಅನುಕೂಲ ಮಾಡಿಕೊಡುವಂಥ ರೀತಿಯಲ್ಲಿ ನಾವೇನು ಹಮ್ಮಿಕೊಂಡಿದ್ದೀವಿ ಹೋರಾಟಕ್ಕೆ ಎಲ್ಲರೂ ಭಾಗಿಯಾಗಬೇಕಂತೇಳಿ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊತೀವಿ. ಜೈ ಭೀಮ್ ಬಂಧುಗಳೇ. ರೇಣುಕಾ ಭೂಮಚಂದ್ರ. ಹಾಂ, ಜನಕ್ಕೆ ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ರಲ್ಲ, ಹೌದು. ನಮ್ಮವ್ರ ಅಂತ ಹೇಳ್ತಾರೆ. ಯಾವತ್ತಾದ್ರೂ ನೀವು MLA ಮನೆಗೆ ಹೋಗಿ ಭೇಟಿ ಮಾಡಿ ಈ ವಿಷಯ ಎಲ್ಲ ಹೇಳಿದ್ರು ಸರ್? ನಾವು ಸುಮಾರು ಹೇಳ್ಬೇಕು ಅನ್ನೋದೇನಿದೆ ಸರ್, 24 ಗಂಟೆ ಅವರೇ ಓಡಾಡ್ತಾ ಇದ್ದಾರಲ್ಲ ರೋಡಲ್ಲಿ. ನಾವು ಹೇಳಿದ್ರೆ ಮಾತ್ರ ಜನಗಳಿಗೆ ಅರ್ಥ ಆಗುತ್ತಾ? ಅಧಿಕಾರಿಗಳ ಮೇಲೆ ಹಾಕ್ಬೋದು, MLA ಮೇಲೆ ಯಾಕೆ ಸರ್? ಸರ್, ನಮ್ಮ ತಾಲೂಕಿಗೆ MLA ಅಂತ ಕೇಳಿದ್ರೆ ನಾವು ಯಾರನ್ನ ಕೇಳೋಕ್ಕಾಗುತ್ತೆ? ಹಾಗಾಗಿ ನಮ್ಮ ತಾಲೂಕಲ್ಲಿ MLA 3 ಸರಿ ಆಗಿದ್ದಾರೆ, ಅವ್ರು ನಾವು ಕೇಳ್ಕೊತೀವಿ. ಅಧಿಕಾರಿಗಳನ್ನ ಕೇಳೋಷ್ಟು ಕೆಪಾಸಿಟಿ ನಮಗಿದೆ, ಕೇಳ್ತೀವಿ. ಭಾರಿ ಪ್ರತಿಭಟನೆ ಮಾಡಿದವರು ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘ ಅಂತ ಎಲ್ಲರಿಗೂ ಗೊತ್ತು. ಹೌದು, ನೀವು ಆನೇಕಲ್ ಚಿಕ್ಕಪಟ್ಟರಾಗ ಎಲ್ಲರಿಗೂ ಗೊತ್ತು. ಹೌದು. ಆದ್ರೆ ಈ ಬಾರಿ ನೀವೊಂದು ಧರಣಿ ಮಾಡೋದು, ಹೋರಾಟ ಮಾಡೋದು ಇಲ್ಲಿ ಸುಮ್ಗೆ ಕಾಟಾಚಾರಕ್ಕೆ ಇಲ್ಲ, ಅವ್ರ ಅಮಾನತು ಮಾಡೋರ್ಗು ಮಾಡ್ತೀರಾ ಸರ್? ಕಾಟಾಚಾರಕ್ಕೆ ಮಾಡ್ಬೇಕಂದ್ರೆ ನಾವು ಮಾಧ್ಯಮ ಮಿತ್ರರಲ್ಲಿ ಕರೆದ್ಬಿಟ್ಟು ಕಾಟಾಚಾರ ಮಾಡೋದಕ್ಕೆ ನಮ್ಗೇನು ಬೇರೆ ಕೆಲಸ ಇಲ್ವಾ? ಅವ್ರ ಅಮಾನತು ಮಾಡಲೇಬೇಕು. ಮಾಡಲೇ ಇಲ್ಲದ ಪಕ್ಷಕ್ಕೆ ಬೇರೆ ಥರ ನಾವು ಹೋರಾಟ ನಡೆಸ್ತೀವಿ. ಅದನ್ನು ನಾವು ಬಿಡಲ್ಲ. ನಾವು ಮಾಡೋಂಥ ಹೋರಾಟ ನಮ್ಮ ರಾಜ್ಯಕ್ಕೆ ಮುಟ್ಟಬೇಕು. ಆ ಥರ ಹೋರಾಟ ನಾವು ಮಾಡ್ತಾ ಇದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ. ಥ್ಯಾಂಕ್ ಯು. ತುಂಬಾ ನೀವು ಹೋರಾಟಕ್ಕೆ ಇಳಿದಿದ್ದೀರಿ. ಕರಿನಾಯಕ್ ಅವರು ಯಾಕೆ ಹೋರಾಟಕ್ಕೆ ಇಳಿದಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಸಂಘಟನೆಯಲ್ಲಿ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ನಮ್ಮ ಸಂಘಟನೆ ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಗೊತ್ತು ನಮ್ಮ ಸಂಘಟನೆ ಬಗ್ಗೆ. ಆಮೇಲೆ ಟೈಮ್ ಸೆನ್ಸ್ ಇಲ್ಲ ಅವ್ರಿಗೆ. 10ವರೆಗೆ ಈಗ ಸುತ್ತೋಲೆ ಓಡಿಸಿದ್ದಾರೆ, 10:10 ಇರಬೇಕಂತ. ಇವರು ಬರೋದು ಎಷ್ಟೊತ್ತಿಗೆ? 1 ಗಂಟೆ 2 ಗಂಟೆ. ರೆಗ್ಯುಲರ್ ಬರೋದು 3 ಗಂಟೆಗೆ. ಎಲ್ಲಿ ಹೋಗ್ತಾರೆ ಇವರು? ಏನು ಮಾಡ್ತಾರೆ? ಕೇಳೋರಿಲ್ಲ, ಮಾಡೋರಿಲ್ಲ. ಇವತ್ತು ಹೋಗಿ ನಾವೇ ಅಲ್ಲಿ ಕೂತ್ಕೊಂಡು ನಮ್ಮ ಕನ್ನಡಮೆ ಮಂಜು ಅವರು, ನಮ್ಮ ಬ್ರದರ್ ಅವರು ಏನಂದರು, ನಾವು ಹೋದ ವರ್ಷ 31ನೇ ತಾರೀಕು 7ನೇ ತಿಂಗಳು ನಾವೊಂದು ಪ್ರತಿಭಟನೆ ಮಾಡಿದ್ವಿ. ಆ ಪ್ರತಿಭಟನೆ ನಾವು ಇಷ್ಟೆಲ್ಲ ನಾವು ಬಡವ್ರಿಗೋಸ್ಕರ ನಾವು ಒತ್ತಾಯ ಮಾಡಿ, ಹಕ್ಕು ಒತ್ತಾಯಕ್ಕೋಸ್ಕರ ನಾವು ಕಷ್ಟಪಟ್ಟು ಅಷ್ಟು ನಾವು ಮಾಡಿದ್ದೀವಿ. ನೀವು ಯಾಕೆ ಅದಕ್ಕೆ ಉತ್ತರ ಕೊಡ್ತೀವಿ ರೀ? ಈಗಲ್ಲ, ಇನ್ನು 10 ತಿಂಗಳು ಬಿಟ್ಟು ಕೊಡ್ತೀವಿ. ಇನ್ನು 10 ತಿಂಗಳು ಬಿಟ್ಟು ಕೊಡುವಂಥದ್ದು ಆ ಸರ್ಕಾರದಲ್ಲಿ ಇರೋವಂಥ ಅಧಿಕಾರಿ ಅವರು ಬೇಡ. ಈ ನಮ್ಮ ಕರಿನಾಯಕನೂ ಅಮಾನತು ಮಾಡಬೇಕು, ಅವ್ರ ಸೇವೆಯಿಂದ ವಜಾ ಮಾಡಬೇಕು. ರೆಗ್ಯುಲರ್ ತಹಶೀಲ್ದಾರ್ ಯಾರಿದ್ರೆ ಅವ್ರನ್ನೂ ಈ ಸೇವೆಯಿಂದ ವಜಾ ಮಾಡಬೇಕು. ಅವ್ರು ಇಲ್ಲಿ ನಮ್ಮ ತಾಲೂಕಲ್ಲಿ ಮಾಡೋಂಥ ಯೋಗ್ಯತೆ ಅವ್ರಿಗಿಲ್ಲ. ಯಾಕಂದರೆ ನಾವು ಈ ತಾಲೂಕಲ್ಲಿ ಹುಟ್ಟಿ, ಈ ತಾಲೂಕಲ್ಲಿ ಬೆಳೆದು ನಾವು ಇಷ್ಟು ವರ್ಷ ನಾವು ಸೋಷಲ್ ಸರ್ವಿಸ್ಗಳಲ್ಲಿ ನಾವು ಮುಂದುವರ್ಕೊ ಬಂದಿರೋ ಈ ಥರ ವರ್ಸ್ಟ್ ಅಧಿಕಾರಿಗಳು ಯಾವತ್ತೂ ಬಂದಿಲ್ಲ. ಹಾಗಾಗಿ ಅವ್ರ ಮೇಲೆ ಉಗ್ರವಾದ ಹೋರಾಟ ಮಾಡ್ತೀವಿ. ಈ ಸರಿಯಾದ ಟೈಮಿಗೆ ಬರಲಿಲ್ಲ ಅಂದ ಪಕ್ಷದಲ್ಲಿ ಇಲ್ಲಿ ಸರಿಯಾದ ಪಕ್ಷಕ್ಕೆ ಬಂದಿಲ್ಲ ಅಂದ ಪಕ್ಷದಲ್ಲಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಏನಿದ್ದೀವಿ ನಾವು ಎಚ್ಚೆತ್ಕೊಂಡು ಅವ್ರನ್ನ ಈ ಸೇವೆಯನ್ನು ವಜಾ ಮಾಡ್ತೀವಿ ಅಂತೇಳಿ ಖಡಕ್ಕಾಗಿ ಉತ್ತರ ಹೇಳ್ತಾ ಇದ್ದೀವಿ. ಹಾಗೆ ನಾವು ಏನು ಹೋರಾಟ ಮಾಡ್ತೀವಿ ಅವರು ನಮಗೆ DC ಇಲ್ಲಿಗೆ ಬರಬೇಕು. ಡೆಪ್ಟಿ ಕಮಿಷನರು ಇಲ್ಲಿ ಬಂದು ನಮ್ಮ ಮನವಿ ಪತ್ರನ ಅವ್ರು ತೊಗೋಬೇಕು. ತಹಶೀಲ್ದಾರ್ ಬರ್ತಾರೆ, ತೊಗೊಂಡು ಬುಟ್ಟಿಗೆ ಹಾಕ್ತಾರೆ ಏನೋ ಗೊತ್ತಿಲ್ಲ ಸರ್. ಅದಕ್ಕೋಸ್ಕರ ನಾವು ಸಾವಿರಾರು ಜನಸಂಖ್ಯೆ ಸೇರಿ ನಾವು ಹೋರಾಟ ಮಾಡೋದು ಬಡವ್ರಿಗೋಸ್ಕರ, ಬಡವ್ರಿಗಾಗಿರೋ ಅನ್ಯಾಯಕ್ಕೋಸ್ಕರ, ಬಡವ್ರಿಗೋಸ್ಕರನೇ ಸರ್ ನಾವಿದೆಲ್ಲ. ಹಾಗಾಗಿ ನಮ್ಮ ಮಾನ್ಯ MLA ಅವ್ರಿಗೂ ಹೇಳ್ತಾ ಇದ್ದೀವಿ, ಶಾಸಕರಾಗಿ ಈ 3ನೇ ಬಾರಿ MLAಗಳಾಗಿದ್ದಾರೆ. MLA ಅವರೇ, ಬಡವ್ರ ಕಷ್ಟನ ನೋಡಿ ಹೊರಗಡೆ ಬನ್ನಿ, ಟ್ಯಾಪೆ ಹಾಕೋ ಕೆಲಸ ಮಾಡಬೇಡಿ. ಎಲ್ಲಿ ನಾವು ಹೋಗಿದೆ ರೋಡ್ ಕೇಳ್ತಾ ಇದ್ದೀವಿ, ರೋಡ್ ಮಾಡಿಕೊಡಿ. ಆಮೇಲೆ ನಮ್ಮ PWD ಅವ್ರಿಗೂ ನಾವು ಮನವಿಗಳು ಕೊಡ್ತೀವಿ. ನಿಮ್ಮೊಬ್ಬರ ಮೇಲೆ ನಾವು ಒತ್ತಾಯ ಮಾಡಲ್ಲ. ಇದನ್ನೆಲ್ಲ ನಮ್ಮ ಜನಗಳಿಗೋಸ್ಕರ ಮಾಡೋದ್ರಿಂದ ನೀವು ಜನಗಳಿಗೋಸ್ಕರ ಒಂದು ಅಭಿಮಾನದಿಂದ ನಾವು ಹೇಳ್ತಾ ಇದ್ದೀವಿ, ದಯವಿಟ್ಟು ರೋಡಿನ ವ್ಯವಸ್ಥೆನ ನೀಟಾಗಿ ಮಾಡಿಕೊಡಿ ಅಂತ MLA ಅವರು ಕೇಳ್ಕೊತಾ ಇದ್ದೀವಿ. ಜೈ ಭೀಮ್. ಭೀಮ್ ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಆತ್ಮೀಯ ಬಂಧುಗಳೇ, ಏನಿವತ್ತಿನ ದಿನ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಪತ್ರಿಕಾ
ಬಳಗದವರಿಗೆ ಒಂದು ವಿಚಾರ ತಿಳಿಸುವುದೇನೆಂದರೆ, ಭಾರತ ರತ್ನ, ಸಂವಿಧಾನ ಶಿಲ್ಪಿ, ಮಹಾಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲಿ ನಮಗೆ ಸಿಗಬೇಕಾದ ಮೂಲಭೂತ ಹಕ್ಕುಗಳು ಇದುವರೆಗೂ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ. ಯಾವತ್ತೂ ನಮ್ಮಲ್ಲಿ ಒಗ್ಗಟ್ಟಿಲ್ಲ, ನಮ್ಮಲ್ಲಿ ನಾಯಕತ್ವ ಯಾವಾಗಿಲ್ಲ, ನಮ್ಮ ಹೋರಾಟಗಳು ಯಾವಾಗ ಹಿಂದೆ ಇದ್ದಾವೆ ಆವಾಗ ನಮಗೆ ಹಕ್ಕುಗಳು ನಮ್ಗೆ ಸಿಗ್ತಾಯಿಲ್ಲ. ಏನಿವತ್ತು ನಮ್ಮ ಹಕ್ಕುಗಳು ಯಾವ ರೀತಿ ಪಡ್ಕೊಬೇಕಂದ್ಬಿಟ್ಟು ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಸಂಘ ವತಿಯಿಂದ ಇದೇ ತಿಂಗಳು 30ನೇ ತಾರೀಕು ಭಾರೀ ಬೃಹತ್ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಏನು ಪ್ರತಿಭಟನೆ ಕಾರ್ಯಕ್ರಮ ಅಂದರೆ, ಇಲ್ಲಿ ಆನೇಕಲ್ ತಹಸೀಲ್ದಾರ್ ಒಬ್ಬ ಭ್ರಷ್ಟ ಅಧಿಕಾರಿ ಮತ್ತು ಸ್ಪೆಷಲ್ ತಹಸೀಲ್ದಾರ್ ಒಬ್ಬ ಕರಿನಾಯಕ, ಒಬ್ಬ ಅಯೋಗ್ಯ, ಅವನ ವಿರುದ್ಧ ಮತ್ತು ಸ್ಪೆಷಲ್ ಮತ್ತು ಈಗ ಇರ್ತಕ್ಕಂಥ ಹಾಲಿ ತಹಸೀಲ್ದಾರ್ ವಿರುದ್ಧ ಒಂದು ಭಾರಿ ಬೃಹತ್ ಪ್ರತಿಭಟನೆ ಮಾಡ್ತಾಯಿದ್ವಿ. ಏನಿವತ್ತು ಪ್ರತಿಭಟನೆ ಬಂದರೆ ಅವ ಮಾಡಿರ್ತಕ್ಕಂಥ ಅವ್ಯವಹಾರಗಳು, ಅವ ಮಾಡಿರ್ತಕ್ಕಂಥ ಕೆಲವು ಅಕ್ರಮ ದಬ್ಬಾಳಿಕೆ ಮತ್ತು ದೌರ್ಜನ್ಯಗಳ ದಾಖಲಾತಿಗಳು ಮಾಡ್ತಿರೋದೆ, ಇವೆಲ್ಲ ನಾವು ಕಾಣಿಸೋದಕ್ಕೆ ಒಂದು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಇವತ್ತು ಏನು ಕರಿನಾಯಕ ಕೆಲವು ಅಕ್ರಮ ಆದೇಶಗಳು, ಕೆಲವು ಫೌಜಿ ಅಕ್ರಮ ಆದೇಶಗಳು, ಫೌಜಿ ಖಾತೆಗಳು ಎಲ್ಲ ಒಂಥರ ಅಕ್ರಮವಾಗಿ ದುಡ್ಡು ಬೇಡಿಕೆಗೂ ಅನೇಕ ಜನಸಾಮಾನ್ಯ ಸುಲಿಗೆ ಮಾಡಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದರೆ ಅವ್ರ ಆಸ್ತಿಯನ್ನು ತನಿಖೆ ಮಾಡಿ ಮುಟ್ಕೋಲು ಹಾಕ್ಕೊಬೇಕು, ಅವನ್ನ ಸೇವೆಯಿಂದ ವಜಾ ಮಾಡಬೇಕು. ಅದೇ ರೀತಿ ಈ ಹಿಂದೆ 7 ತಿಂಗಳ ಹಿಂದೆ ನಾವು ಒಂದು ಭಾರಿ ಮೂಲಭೂತ ಹಕ್ಕುಗಳ ವಿಚಾರವಾಗಿ ಪ್ರತಿಭಟನೆ ಮಾಡಿದ್ವಿ. ಆ ಪ್ರತಿಭಟನೆ ನಮಗೆ ವಿಚಾರವಾಗಿ ಇದುವರೆಗೂ ಆ ಕಳ್ಳ ತಹಸೀಲ್ದಾರು ಇರುವ ನಮ್ಗೆ ಒಂದು ಯಾವುದೇ ಉತ್ತರ ಕೊಡಿಲ್ಲ, ಒಂದು ನಮ್ಗೆ ಯಾವುದೇ ಥರ ಒಂದು ಕಾನೂನುಬದ್ಧವಾಗಿ ಒಂದು ಮನವಿಗಳ ಮುಖ ನಮ್ಗೆ ಯಾವುದೋ ಒಂದು ಸ್ಪಂದಿಸಿಲ್ಲ. ಆ ವಿಚಾರ ಒಂದು ಪ್ರತಿಭಟನೆ ಮಾಡಿ ಅವನ ಸೇವೆಯನ್ನು ವಜಾ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಏನಿವತ್ತು ಭಾರತ ರತ್ನ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಇವತ್ತು ಎಲ್ಲರೂ ಸಮಬಾಳು ಸೋದರತ್ವ ಎಲ್ಲ ಸಮಾನತೆ ಒಂದು ಸಂವಿಧಾನ ಬಂದು ಕೊಟ್ಟರು. ಇವತ್ತು ಸಮಾನತೆ ಸಂವಿಧಾನ ಅಡಿಯಲ್ಲಿ ನಮಗೂ ಇವತ್ತು ಸರಿಯಾದ ನಮಗೆ ಹಕ್ಕುಗಳು ಸಿಗ್ತಾಯಿಲ್ಲ. ಹಕ್ಕುಗಳನ್ನ ಕೇಳೋದಕ್ಕೆ ನಾವು ಒಂದು ಭಾರಿ ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ರಿ. ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಯುವಕ ಸಂಘದ ಅಧ್ಯಕ್ಷರಾದಂಥ ಡಾಕ್ಟರ್ M ಕೃಷ್ಣಪ್ಪ ಮರ್ಸೂರ್ ಅವರೇನು ಇವತ್ತು ಸುದ್ದಿಗೋಷ್ಠಿ ಕರೆದಿದ್ದಾರೆ. ಇದು ತಾಲೂಕಲ್ಲಿ ನಾನು ಕಂಡಂತೆ 3 ತಿಂಗಳಿಂದ ನಾನು ಸತತವಾಗಿ ತಾಲೂಕು ಓಡಾಡ್ತಾ ಇದ್ದೀನಿ, ಒಂದೇ ಒಂದು ಸಾಗುವಳಿ ಚೀಟಿಗೋಸ್ಕರ. ಅಲ್ಲಿರತಕ್ಕಂಥ ಯಾರು ಮಹೇಶ್ ಅವರು ನನಗೆ ನಾಳೆ ಜೆರಾಕ್ಸು ಮತ್ತು ಏನದು ಸ್ಕ್ಯಾನಿಂಗು ಅಂತ ಹೇಳ್ತಾರೆ. ಸ್ಪೆಷಲ್ ರೆಗ್ಯುಲರ್ ತಹಸೀಲ್ದಾರ್ಗೆ ಯಾರು CRE ಸೆಲ್ಲಲ್ಲಿ ಕೇಳಿರೋದು ಅದನ್ನು ಏನೋ ಸಾಗುವಳಿ ಚೀಟಿ ಬೇಕು ಅಂತ DCREಯಿಂದ ಕೇಳಿ ಲೆಟ್ರ್ ಹಾಕಿದ್ರೆ ಕೂಡ ಇದುವರೆಗೂ ಅದಕ್ಕೆ ಉತ್ತರ ಇಲ್ಲ. ನನಗೆ ಆಗ ಅನಿಸ್ತಾ ಇದೆ, ಏನಪ್ಪ ಇದು ಸರ್ಕಾರಿ ಕಚೇರಿನಾ ಇಲ್ಲ ಇವ್ರ ಸ್ವಂತ ಕಚೇರಿನಾ ಅಂತ ನನಗೆ ಬೇಸರ ಆಗಿದೆ. ಸೊ ನಾವು ಅಂದ್ಕೊಂಡಿದ್ವಿ ಅದನ್ನು ಅಧ್ಯಕ್ಷರು ಇವುಗಳನ್ನೆಲ್ಲ ಬಯಲಿಗೆ ತೆಗಿಯೋಂಥ ಕೆಲಸ ಮಾಡಿದ್ದಾರೆ. ನಾವು ಆ ಕ್ಷಣ ಹೋದಾಗ ಮಾತ್ರ ನಮಗೆ ಸಮಾಧಾನಕರವಾಗಿ ಆರೈಕೆ ಹೇಳ್ಬಿಟ್ಟು ನೈಸಾಗಿ ಕಳಿಸ್ತಾ ಇದ್ದಾರೆ ಆಫೀಸರ್ಸು. ಅಲ್ಲಿರ್ತಕ್ಕಂಥ ಸುಮಾರು ಅಲ್ಲಿ ನನಗೆ ಗೊತ್ತಿರೋಂಗೆ ಎಲ್ಲ ಈ 15 ವರ್ಷದ ಮೇಲೆ ಸರ್ವಿಸ್ ಆಗಿಬಿಟ್ಟಿದ್ದಾರೆ. ಅವ್ರಿಗೇನಾಗಿದೆ, ತಾಲೂಕಲ್ಲಿ ಯಾರು ಬಂದು ನಮ್ಮನ್ನೇನು ಮಾಡೋಕ್ಕಾಗಲ್ಲ ಅನ್ನೋದಿದ್ದಾರೆ. ಅದರಲ್ಲೂ ನನಗೆ ಗೊತ್ತಿರೋ ಪ್ರಕಾರ ಜಾಸ್ತಿ ಜನ SC ST ನಮ್ಮ ಕಮ್ಯುನಿಟಿಯವರೇ ಇದ್ದಾರೆ. ಅವ್ರಿಗೇನು ತಾಲೂಕಲ್ಲಿ ನಮ್ಮನ್ನು ಯಾರು ಏನು ಕೇಳಲ್ಲ, ನಮ್ಗೇನು ಮಾಡ್ತಾರೆ ಅನ್ನೋ ಒಂದು ಇದಿದೆ. ದಯವಿಟ್ಟು ಅಂಥ ಅಧಿಕಾರಿಗಳನ್ನ ಕೂಡಲೇ ಚೇಂಜ್ ಮಾಡಬೇಕು. ಈಗೇನು ಈಗ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಅಲ್ಲಿನ ಆಡಳಿತ ವ್ಯವಸ್ಥೆನ ಸ್ವಲ್ಪ ಚುರುಕುಗೊಳಿಸಿ ಅದನ್ನು ಕೆಲಸ ಮಾಡಿದ್ರೆ ಜನರಿಗೆ ಮತ್ತೆ ಅದು ಅನುಕೂಲ ಮಾಡೋ ನಿಟ್ಟಿನಲ್ಲಿ ಆಗ್ತದೆ. ಇಲ್ಲ ಅಂತಂದರೆ ಅದು ತಾಲೂಕು ಕಚೇರಿ ಆಗಲ್ಲ, ಅದೊಂಥರ ಅದಕ್ಕೆ ನನಗೆ ಹೆಸರೇ ಇಲ್ಲ ಅದು ಕೇಳೋಕ್ಕೆ, ಆ ಥರ ಕಚೇರಿ ಆಗ್ತಿದೆ. ನಾನೇ ಓಡಾಡಿ ಬೇಜಾರಾಗಿದೆ. ಒಂದು ಸಾಗುವಳಿ ಚೀಟಿಗೆ ನಾನು ಎಷ್ಟು ಸರಿ ಓಡಾಡಿದ್ದೀನೋ, ತಿಂಗಳಲ್ಲಿ 26 ದಿವಸನೂ ಓಡಾಡಿದ್ದೀನಿ ರಜಗಳಿರೋದು ಬಿಟ್ಟು. ಅದು ಎಷ್ಟು ಡೀಸೆಲ್ ವೇಸ್ಟ್ ಆಗಿದೆಯೋ, ನನ್ನ ಟೈಮ್ ವೇಸ್ಟ್ ಆಗಿದೆಯೋ ಗೊತ್ತಿಲ್ಲ. ಈ ಥರ ಆಗಿದೆ. ದಯವಿಟ್ಟು ತಾಲೂಕು ಕಚೇರಿ ಆಗ್ಬೋದು, ಮತ್ತು ನಮ್ಮ ಆನೇಕಲ್ ತಾಲೂಕಲ್ಲಿ ಇರೋಂಥ ಎಲ್ಲ ಕಚೇರಿಗಳೂ ಅಷ್ಟೇ, ತಾಲೂಕ್ ಪಂಚಾಯತು ಅಷ್ಟೇ, BEO ಆಫೀಸು ಅಷ್ಟೇ, ಮಾಸ್ಟರ್ಗಳು ಸರಿಯಾಗಿರಲ್ಲ, ಅವ್ರ ಟೈಮಿಂಗ್ಸ್ ಬರೋದು ಗೊತ್ತಿರಲ್ಲ, ಅವ್ರಿಗೆ ಬಯೋಮೆಟ್ರಿಕ್ ಇಲ್ಲ. ಮಾತಾಡಿದ್ರೆ ಯಾಕೆ ಬಂದಿಲ್ಲ ನೆನ್ನೆ ಮಾಸ್ಟ್ರು ಅಂತ ಹೋಗಿ ಕೇಳಿದ್ರೆ ಮೀಟಿಂಗ್ ಅಂತಾರೆ. PDOಗಳು ಅಷ್ಟೇ, ಯಾಕೆ ಬಂದಿಲ್ಲ ಅಂದರೆ ಮೀಟಿಂಗು. ಜಿಲ್ಲಾ ಪಂಚಾಯತಿಗೆ ಯಾರಿಗಾನ ಫೋನ್ ಮಾಡಿ ಕೇಳಿದ್ರೆ ಯಾರೂ ಇಲ್ಲ, ಮೀಟಿಂಗೇ ಇಲ್ಲ ಸರ್, ಬಂದಿಲ್ಲ ಅಂತಾರೆ. ಸೊ ಹಾಗಾಗಿ ಏನು ಅಧ್ಯಕ್ಷರು ಈ ಕಾರ್ಯಕ್ರಮ ನಂಬ್ಕೊಂಡಿದ್ದಾರೆ, ಇದು ಯಶಸ್ವಿ ಆಗಲಿ, ಜನರಿಗೆ ಇದರಿಂದ ಅನುಕೂಲ ಆಗಿ ಅಧಿಕಾರಿಗಳು ಸ್ವಲ್ಪ ಯಾರು ಸುಮಾರು ವರ್ಷಗಳಿಂದ ಇಲ್ಲಿ ಠಿಕಾಣಿ ಹುಡ್ಕೊಂಡಿದ್ದಾರೆ ಅವ್ರನ್ನ ವರ್ಗಾವಣೆ ಮಾಡಿ ಹೊಸ ಅಧಿಕಾರಿಗಳನ್ನ ಹಾಕಬೇಕು. ಅದ್ರ ಮೇಲಾಗಿ ಕೆಲವರು ಹೊಸ ಹುಡುಗರು ಬಂದಿದ್ದಾರೆ.
ಅವ್ರೇನು ತಂದ್ಕೊಡ್ಬೇಕು, ಅದೇನ ರಿಪೋರ್ಟ್ ಬರಿಬೇಕಂದಾಗ ಕೆಲವರೆಲ್ಲ ನಾರ್ತ್ ಕರ್ನಾಟಕದಿಂದ ಬಂದಿದ್ದಾರೆ. ಅವ್ರು ಹೆಂಗೆ ಅಂದರೆ ಒಂಥರ ಜಿಡ್ಡಿಡ್ಕೊಂಬಿಟ್ಟಿದ್ದಾರೆ, ಅವ್ರಿಗೆ ಕೆಲಸ ಮಾಡೋಕ್ಕೆ ಗೊತ್ತಿಲ್ಲ. 10 ಸರಿ ತಿರುಗಬೇಕು ಅವ್ರ ಹತ್ರನೂ. ಅವರೇನೋ ಫೈಲ್ಗಳಲ್ಲಿ ಹಾಕಿ ಮುಚ್ಚಿಟ್ಕೊಂಡು ಅವ್ರು ಹೇಳ್ಬೇಕು ಇವ್ರು ಹೇಳ್ಬೇಕು ಅಂತಾರೆ. ಯಾರು ಹೇಳ್ಬೇಕಂತ ಗೊತ್ತಿಲ್ಲ. ಒಂದು ಸರಿ ಸ್ಪೆಷಲ್ ಆಗಲಿ ರೆಗ್ಯುಲರ್ ಆಗಲಿ ಸಿಗ್ನೇಚರ್ ಹೋದಾಗ ಅವ್ರು ಅದನ್ನು ಫೈಲ್ನ ಫಾರ್ವರ್ಡ್ ಮಾಡಬೇಕು. ಅದು AC ಆಫೀಸ್ಗೆ ಹೋಗ್ಬೇಕು, DC ಆಫೀಸ್ಗೆ ಹೋಗ್ಬೇಕು, ಮಾಡಲ್ಲ. ನನ್ನದೇ ಒಂದು ಫೈಲ್ ಇಲ್ಲೇ ಇದೆ, ಅದೇ ಥರ ಇದೆ. ನಾನು ಒಂದು ಏನದು 15 ದಿವಸ ಮುಂಚೆ ತಹಶೀಲ್ದಾರ್ ಆದೇಶ ಆಗಿದೆ, ಆದರೆ ಅದ್ರ ಮೇಲೆ ಎಲ್ಲ ರಿಪೋರ್ಟ್ ಆಗಿದೆ. ಫೈಲ್ ಮಾತ್ರ ಇಲ್ಲಿದೆ, ನಂಬರ್ ಮಾತ್ರ AC ಆಫೀಸಲ್ಲಿದೆ. ಸೊ ಹೀಗಾಗಿ ನಾನು ಕಂಡಂಗೆ ಇಲ್ಲಿ ನಡೀತಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಏನಕ್ಕೆ ಅವ್ರು ಲೇಟ್ ಮಾಡ್ತಾರೆ ಅಂದರೆ ಹಣದಾಸೆಗೋಸ್ಕರನೇ ಲೇಟ್ ಮಾಡೋದು ಅಷ್ಟೇ, ಇನ್ನೇನು ನೇರವಾಗಿ ಹೇಳ್ಬಿಡೋದು ಅದು. ಹಾಗಾಗಿ ಇದನ್ನು ಏನು ಇವಾಗ ನಮ್ಮ ಈ ಸಂಘಟನೆ ಏನು ಇದನ್ನು ಕೈಗೆತ್ಕೊಂಡೈತೆ, ಇದರ ಮುಖಾಂತರ ನಾವು ಅದನ್ನು ಪ್ರತಿಭಟಿಸೋದ್ರ ಮುಖಾಂತರ ಆ ದಿನ ಅವತ್ತು ಉತ್ತರ ಕೊಡ್ತೀವಿ ಸರ್. ಥ್ಯಾಂಕ್ ಯು. ಒಂದು ಭ್ರಷ್ಟಾಚಾರದ ಒಂದು ಕಚೇರಿಗಳಾಗಿ ಇವತ್ತು ಮಾರ್ಪಾಡಾಗ್ತಿದ್ದಾವೆ. ಯಾಕಂದರೆ ಇವತ್ತು ಜನಸಾಮಾನ್ಯರಿಗೆ ಇಲ್ಲಿ ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯಗಳು ತ್ವರಿತವಾಗಿ ಆಗ್ತಾ ಇಲ್ಲ. ಕಾರಣ ಏನಂದರೆ ಇಲ್ಲೆಲ್ಲ ಭ್ರಷ್ಟಾಚಾರಗಳ ಲಂಚಾವತಾರನೇ ತುಂಬೋಗಿದ್ದಾವೆ. ಇವತ್ತೊಬ್ಬ ಅಟೆಂಡರಿಂದ ಹಿಡಿದು ಮೇಲಧಿಕಾರಿವರೆಗೂ ಇವತ್ತು ಲಂಚ ಅನ್ನೋದ್ರ ಬಗ್ಗೆ ಬಂದ್ಬಿಟ್ಟಿದೆ, ಭ್ರಷ್ಟರೇ ಆಗ್ಬಿಟ್ಟಿದ್ದಾರೆ. ಇವತ್ತು ಏನಾದರೂ ನಮ್ಮ ಹಕ್ಕುಗಳನ್ನು ನಾವು ಪಡಿಬೇಕಂದ್ರೆ ಒಂದು ಮಾಡಬೇಕು. ಆ ಓಟಕ್ಕೆ ನಾವು ನಿಮ್ಮ ಥರ ಸಂಬಳ ಜನರ ದುಡ್ಡಲ್ಲಿ ಶೋಕಿ ಮಾಡ್ತೀವಿ. ನೆನಪಿಟ್ಕೊಂಡು ವಿಶೇಷವಾಗಿ ತಹಶೀಲ್ದಾರ್ಗೆ ಹೇಳ್ತಾ ಇದ್ದೀನಿ, ಆ ತಹಶೀಲ್ದಾರ್ ಹೆಸರಿಗೆ ತಕ್ಕಂಗೆ ಮೂಡಾಳ್ ಅಂತ ಏನಿದೆ, ಅವ್ರು ಮೂಡಾಳಲ್ಲ, ಅದು ಬೇರೆನೇ ಅರ್ಥ ಆಗೋಗುತ್ತೆ. ಅದನ್ನು ಜನಗಳು ಅರ್ಥ ಮಾಡ್ಕೊಬೇಕು. ತಾಲೂಕಲ್ಲಿರೋ ಪ್ರತಿಯೊಬ್ಬ ನಾಗರಿಕರು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಇಂಥ ಒಂದು ಭ್ರಷ್ಟ ಅಧಿಕಾರಿಗಳನ್ನು ನಾವು ಕಿತ್ತು ಎಸೆಯೋವರೆಗೂ ಈ ತಾಲೂಕು ಕಚೇರಿ ಆಗ್ಬೋದು ಅಥವಾ ಸರ್ಕಾರಿ ಕಚೇರಿಗಳು, ತಾಲೂಕು ಕಚೇರಿ ಅಂತನಲ್ಲ, ಸರ್ಕಾರಿ ಕಚೇರಿಗಳೇನಿದ್ದಾವೆ, ಸರ್ಕಾರಿ ಕಚೇರಿಗಳು ಹಣ ಮಾಡೋ ಅಂತಹ ಒಂದು ATM ಬ್ಯಾಂಕ್ಗಳಾಗೋಗಿದ್ದಾವೆ. ಈ ಅಧಿಕಾರಿಗಳು ಏನಿದ್ದಾರೆ 1 ವರ್ಷ 2 ವರ್ಷ ಈ ಅಧಿಕಾರದಲ್ಲಿ ಇರೋಂತಹ ಒಂದು ಅಧಿಕಾರಿಗಳೇನಿದ್ದಾರೆ, ಆ ಅಧಿಕಾರಿಗಳನ್ನ 1 ವರ್ಷ 2 ವರ್ಷ ಬಿಟ್ಟು ವರ್ಗಾವಣೆ ಮಾಡ್ತಾ ಇದ್ದಾಗ ಮಾತ್ರ ಈ ಒಂದು ಇದು ದಂಧೆಗಳು ಏನಿದ್ದಾವೆ, ಈ ಲಂಚಾವತಾರ ಕಮ್ಮಿ ಆಗ್ತವೆ. ಅವರು ಇಲ್ಲಿ ಬೇರೆ ಬಿಟ್ಟು ಲಂಚ ಅನ್ನೋ ಆಸೆ ಬಿದ್ದು ಇವತ್ತು ಮಾಡಬಾರ್ದ ಕೆಲಸಗಳನ್ನೆಲ್ಲ ಮಾಡಿ ಜನರಿಗೆ ತೊಂದರೆ ಕೊಡೋ ಕೆಲಸಗಳನ್ನ ಮಾಡ್ತಿದ್ದಾರೆ. ಇವತ್ತು ನಾವು ಹೋರಾಟ ಮಾಡ್ತೀವಿ, ನಮಗೆ ನಿಮ್ಮಿಂದ ನ್ಯಾಯ ಸಿಗಲಿಲ್ಲ ಅಂದರೆ ನಾವು ಹೋರಾಟ ಮಾಡ್ತೀವಿ. ಆ ಹೋರಾಟ ಮಾಡಿ ನಾವು ನಿಮ್ಗೊಂದು ಅಜೆಂಡಾ ಕೊಟ್ಟರೆ ಆ ಅಜೆಂಡಾಗೆ ಅದಕ್ಕೆ ಒಂದು ಪ್ರತ್ಯುತ್ತರ ಕೊಡೋಂಥ ಕೆಲಸನ ಅಥವಾ ಅದ್ರ ಬಗ್ಗೆ ಕ್ರಮ ತಗೊಳ್ಳೋಂಥ ಕೆಲಸನ ನೀವು ಅಧಿಕಾರಿಗಳು ಮಾಡಬೇಕು. ನೀವೇನು ಮಾಡ್ತಾಯಿದ್ದೀರಾ ಅಧಿಕಾರಿಗಳು? ಅದನ್ನು ತೆಗೆದು ಸೈಡಿಗಿಟ್ಟು ನಾವು ಹೋಗಿ ಕೇಳಿದಾಗ ಮಾತ್ರ ಆವಾಗ ಏನಾದ್ರು ಒಂದು ಫೋನ್ ಎತ್ಕೊಳ್ಳೋದು, ಫೋನಲ್ಲಿ ಮಾತಾಡೋದು, ಆಯಿತು ಮಾಡ್ತೀವಿ ಅಷ್ಟೇ. ಇವತ್ತು ಕೇಳಿದ್ದೀವಿ, ಇವತ್ತಿನ ಅವರ ಉತ್ತರ ಹೇಗಿದೆ ಅಂದರೆ 7-8 ತಿಂಗಳಾಗಿದೆ ಅಲ್ವ ಸರ್ ನಾವು ಕೊಟ್ಟು ಒಂದು ಅಜೆಂಡಾ, ಒಂದು ಮನವಿ ಹಕ್ಕೋತ್ತಾಯ ಪತ್ರ ಏನು ಕೊಟ್ಟಿದ್ದೀವಿ, ಅದ್ರ ಏನಾಯಿತು ಅಂತ ಕೇಳಿದ್ರೆ ಇವತ್ತು ಅವ್ರಿಗೆ ಹೇಳ್ತಿದ್ದಾರೆ ತೋರಿಕೆ ಆನ್ಸರ್. ಏನೋ ಬೇಕಾಬಿಟ್ಟು ಮಾಡ್ತೀವಿ, ನೀವು ಕೊಟ್ಟ ತಕ್ಷಣ ನಾವು ಮಾಡೋಕ್ಕಾಗುತ್ತಾ? ನಾವು ಎಲ್ಲೆಲ್ಲಿ ಬೇಕೋ ಅಲ್ಲಿ ಕಳಿಸಿದ್ದೀವಿ, ಅದು ಬರಬೇಕು, ನೋಡೋಣ, ಮಾಡೋಣ, ಇನ್ನೂ ಎಷ್ಟು ದಿವಸ ಅಂತ ಗೊತ್ತಿಲ್ಲ. ವರ್ಷ ಆಗುತ್ತೋ, 6 ತಿಂಗಳಾಗುತ್ತೋ, ವರ್ಷ ಆಗುತ್ತೋ, ನಮಗೆ ಗೊತ್ತಿಲ್ಲ. ಇಂಥ ಒಬ್ಬ ಅಧಿಕಾರಿ ನಮಗೆ ಬೇಕಾ? ನಮಗೆ? ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ಈ ಪ್ರತಿಯೊಬ್ಬ ನಾಗರಿಕರು. ಯಾಕಂದರೆ ಇದು ಒಂದು ಸಂಘಟನೆ ಮೂಲಕ ಮಾಡ್ತಾ ಇರೋಂತಹ ಒಂದು ಸಂಘಟನೆ ಕೆಲಸ ಅಲ್ಲ. ಇದು ಸಂಘಟನೆಗಾಗಿ ಯಾವುದೇ ಲಾಭಕ್ಕೋಸ್ಕರ ಮಾಡ್ತಾರಂಥ ಒಂದು ಪ್ರತಿಭಟನೆಗಳಲ್ಲ. ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತಾರಂಥ ಒಂದು ಹೋರಾಟ ಇದು. ಬೇರೆ ಸಂಘಟನೆ ನಾವು ಯಾಕೆ ಹೋಗಬೇಕು, ಇದು ಯಾರೋ ಮಾಡ್ತಿದ್ದಾರೆ ನಮಗೆ ಯಾಕಬೇಕು ಅಂತ ಒಂದು ಲೇಜಿಯಾಗಿ ಒಂದು ರೀತಿಯಲ್ಲಿ ಅಂತ ನಮ್ಮ ಜನಗಳು ಅದನ್ನೆಲ್ಲ ಬಿಟ್ಟು ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು. ಇಂಥ ಅಧಿಕಾರಗಳನ್ನ ಕಿತ್ತು ಎಸೆಯೋವರೆಗೂ ನಮ್ಮ ಹೋರಾಟ ನಿಲ್ಲಬಾರ್ದು. ಯಾಕಂದರೆ ಇದು ನೋಡಿ ನಮಗೂ ಸಾಕಾಗೋಗಿದ್ದಾವೆ. ಇವತ್ತು ನಾವು ಸಂಬಳ ಇಲ್ಲದೆ ಇವತ್ತು ನಾವೊಂದು ಸಮಾಜ ಸೇವೆ ಮಾಡ್ಕೊಂಬರ್ತಾ ಇದ್ದೀವಿ. ಜನಗಳ ದುಡ್ಡಲ್ಲಿ ನೀವು ಜೀವನ ಮಾಡ್ತಾ ಇದ್ದೀರಲ್ಲ, ಜನಗಳಿಗೆ ಏನು ಒಂದು ನ್ಯಾಯ ಕೊಡ್ತಾ ಇದ್ದೀರಾ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಆ ಪ್ರಶ್ನೆನ ಪ್ರತಿಯೊಬ್ಬ ನಾಗರಿಕರು ಮಾಡಿದಾಗ ಏನಾಗುತ್ತೆ, ಪ್ರತಿಯೊಬ್ಬ ಅಧಿಕಾರಿನೂ ಎಚ್ಚೆತ್ಕೊತಾನೆ. ನಾವು ಯಾವತ್ತು ಪ್ರಶ್ನೆ ಮಾಡ್ತೀವೋ ಆವತ್ತು ಬದಲಾವಣೆ ಆಗುತ್ತೆ. ನಾವು ಪ್ರಶ್ನೆ ಮಾಡಿಲ್ಲ ಅಂದರೆ ಯಾವತ್ತು ಬದಲಾವಣೆ ಆಗಲ್ಲ. ಇದನ್ನು ಪ್ರತಿಯೊಬ್ಬ ನಾಗರಿಕರು ಅರ್ಥಕೊಬೇಕಾಗುತ್ತೆ. ಈ ಒಂದು ಹೋರಾಟಕ್ಕೆ ಹೆಚ್ಚಿನ ಒಂದು ಜನಸಂಖ್ಯೆ ಏನು, ನಮ್ಮ ಆನೇಕಲ್ ತಾಲೂಕಿನಲ್ಲಿ ಎಷ್ಟು ಒಂದು ತಾಲೂಕಿನಲ್ಲಿ ಎಷ್ಟು ಪಂಚಾಯಿತಿಗಳಿದ್ದಾವೆ, ಎಷ್ಟು ಹಳ್ಳಿಗಳಿದ್ದಾವೆ, ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಿರೋದ್ರಿಂದ ಎಲ್ಲ ಕಡೆ ಎಲ್ಲ ಒಂದು ಜನಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಬೃಹತ್ ಒಂದು ಹೋರಾಟವನ್ನು ಮಾಡ್ತಾ ಇಂಥ ಅಧಿಕಾರಿಗಳನ್ನ ನಾವು ಅಮಾನತು ಮಾಡದ ತನಕ ನಾವು ಒಂದು ಹೋರಾಟಕ್ಕೆ ಒಂದು ಭಾಗಿಯಾಗಿ ಯಶಸ್ವಿಗೊಳಿಸೋಣ ಅಂತ ಈ ಮೂಲಕ ನಿಮ್ಮನ್ನು ಎಲ್ಲರನ್ನು ನಾವು ಒಂದು ಮನಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಬಂದು ಇದಕ್ಕೊಂದು ಕೈ ಜೋಡಿಸಿ ಇದನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ.